ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ 158ನೇ ಪ್ರಶ್ನೆ ನೋಡಿ. ಪ್ರಜನನ ಕೋಶಗಳು ಒಂದೇ ಪ್ರತಿ ವಂಶವಾಹಿಗಳನ್ನ ಹೊಂದಿರ್ತವೆ. ಯಾಕೆ ಈಗ ಪ್ರಜನನ ಕೋಶಗಳು ಅಂತ ಏನ್ ಕರಿತೀವಿ ಅವು ವಂಶವಾಹಿಗಳು ಏನಿರ್ತವೆ ಒಂದೇ ಪ್ರತಿಯನ್ನ ಹೊಂದಿರ್ತವೆ. ಹಾಗಾದ್ರೆ ಯಾಕೆ ಅಂತ ಅಂದ್ರೆ ಕಾರಣ ಏನು ಅಂತ ಹೇಳಿದ್ರೆ, ಪೀಳಿಗೆಯಲ್ಲಿನ ವರ್ಣತಂತುಗಳ ಸಂಖ್ಯೆಯಲ್ಲಿ ಏನಿರುತ್ತೆ ಸ್ಥಿರತೆಯನ್ನ ಕಾಪಾಡೋದಕ್ಕೋಸ್ಕರ ಅವು ಒಂದೇ ಪ್ರತಿ ವಂಶವಾಹಿಗಳನ್ನ ಹೊಂದಿರ್ತವೆ. ಸೊ ಕಾರಣ ಏನು? ಪೀಳಿಗೆಯಲ್ಲಿನ ವರ್ಣತಂತುಗಳ ಸಂಖ್ಯೆಯಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳೋದಾಗಿರುತ್ತೆ. ಇನ್ನು ಹೂವಿನ ಈ ಭಾಗವು ಮುಂದಿನ ಹಂತದ ಬೆಳವಣಿಗೆಯ ಸಂದರ್ಭದಲ್ಲಿ ಹಣ್ಣಾಗಿ ಪರಿವರ್ತನೆಗೊಳ್ಳುತ್ತೆ. ಸೊ ಹೂವಿನ ಯಾವ ಭಾಗ ಬೆಳವಣಿಗೆ ಹಂತದಲ್ಲಿ ಹಣ್ಣಾಗಿ ಪರಿವರ್ತನೆಗೊಳ್ಳುತ್ತೆ ಅಂತ ಕೇಳಿದರೆ, ಅಂಡಾಣು, ಅಂಡಾಶಯ, ಶಲಾಕಾಗ್ರ, ಶಲಾಕನಳಿಕೆ ಅಂತ ಇದೆ. ಸೊ ಸರಿಯಾದಂತ ಆಪ್ಷನ್ ಯಾವುದು? ಅಂಡಾಶಯ. ಓಕೆ. ಪುರುಷರಲ್ಲಿ ಪ್ರೌಢಾವಸ್ಥೆಯ ಲಕ್ಷಣಗಳನ್ನ ನಿಯಂತ್ರಿಸುವಂತಹ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುವಂತ ಭಾಗ ಯಾವುದು ಅಂತ ಕೇಳಿದರೆ, ವೃಷಣಚೀಲ, ವೃಷಣಗಳು, ವೀರ್ಯ ಕೋಶಿಕೆ, ಆಮೇಲೆ ಪ್ರೋಸ್ಟ್ರೇಟ್ ಗ್ರಂಥಿ ಅಂತ ಇದೆ. ಸೊ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುವಂತ ಭಾಗ. ಸೊ ಯಾವುದು ಸರಿಯಾದಂತ ಆಪ್ಷನ್ ಬಂದ್ಬಿಟ್ಟು ದಟ್ ಇಸ್ ವೃಷಣಗಳು. ಈ ಕೆಳಗಿನವುಗಳಲ್ಲಿ ಯಾವ ರಚನೆಯು ಗರ್ಭಕೋಶದಲ್ಲಿ ಬೆಳೆಯುತ್ತಿರುವಂತಹ ಭ್ರೂಣವನ್ನ ತಾಯಿಯ ರಕ್ತದೊಂದಿಗೆ ಸಂಪರ್ಕಿಸುತ್ತದೆ ಅಂತ ಕೇಳಿದರೆ, ಯಾವುದು ಅಂತ ಹೇಳಿದ್ರೆ ನೋಡಿ, ಗರ್ಭಕೋಶದಲ್ಲಿ ಬೆಳೀತಾ ಇರುವಂತಹ ಭ್ರೂಣವನ್ನ ತಾಯಿಯ ರಕ್ತದೊಂದಿಗೆ ಸಂಪರ್ಕಿಸುವಂತದ್ದು ದಟ್ ಇಸ್ ಪ್ಲಾಸೆಂಟಾ. ಓಕೆ. ವೀರ್ಯಾಣುಗಳಿಗೆ ಪೋಷಣೆಯನ್ನ ಒದಗಿಸುವ ಮತ್ತು ಅವುಗಳು ಚಲಿಸೋದಕ್ಕೆ ಸಹಾಯಕಾರಿ ಅಥವಾ ಸಹಕಾರಿಯಾಗುವಂತಹ ದ್ರವವನ್ನ ಸ್ರವಿಸುವ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು? ವೀರ್ಯಾಣುಗಳಿಗೆ ಪೋಷಣೆಯನ್ನ ಒದಗಿಸುತ್ತವೆ, ಮತ್ತೆ ಅವು ಮೂವ್ ಆಗೋದಕ್ಕೂ ಕೂಡ ಅವುಗಳು ಮೂವ್ ಆಗೋದಕ್ಕೆ ಸಹಕಾರಿಯಾಗುವ ದ್ರವವನ್ನು ಕೂಡ ಸ್ರವಿಸುವಂತಹ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಕೇಳಿದ್ದಾರೆ. ಓಕೆ. ಪ್ರೋಸ್ಟೇಟ್ ಗ್ರಂಥಿ. ಓಕೆ, ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇನ್ನು 163ನೇ ಪ್ರಶ್ನೆ, ಅಂಡ, ಯುಗ್ಮಜ, ಭ್ರೂಣಾಂಕರ, ಭ್ರೂಣ ಈ ಪ್ರಕ್ರಿಯೆಯಲ್ಲಿ ಎ ಮತ್ತು ಬಿ ಗಳ ಸರಿಯಾದ ನಿರೂಪಣೆಯನ್ನ ಕ್ರಮವಾಗಿ ಹೇಳಿ ಅಂತ ಹೇಳಿದರೆ, ನೋಡಿ ಏನಾಗುತ್ತೆ, ಏನು ಇಲ್ಲಿ ಬರಿಬೇಕು? ನಿಷೇಚನ ಮತ್ತು ವಿಭಜನೆ, ಹೌದಲ್ವಾ? ಸೊ ಇದು ಸರಿಯಾದಂತ ಆಪ್ಷನ್. ಈ ಪ್ರಕ್ರಿಯೆಯು ಅಂಡವು ಫಲಿತಗೊಂಡ ಬಳಿಕ ನಡೆಯೋದಿಲ್ಲ. ಯಾವುದು ಅಂಡವು ಅಂತ ಏನ್ ಕರಿತೀವಿ ಅದು ಅಂದ್ರೆ ಅದು ಪೂರ್ತಿ ಫರ್ಟಿಲೈಸ್ ಆದ್ಮೇಲೆ ಯಾವ್ದು ನಡೆಯೋದಿಲ್ಲ? ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ಳುತ್ತೆ, ಅಂಡವು ವಿಭಜಿಸಲು ಪ್ರಾರಂಭಿಸುತ್ತೆ, ಬೆಳವಣಿಗೆ ಆಗಿ ಮತ್ತು ಅಂಗಗಳನ್ನ ಬಳಸಿಕೊಂಡು ಭ್ರೂಣವಾಗುತ್ತೆ, ಋತುಚಕ್ರವನ್ನ ಮುಂದುವರಿಸುತ್ತೆ ಅಂತ ಇದೆ. ನೋಡಿ, ಋತುಚಕ್ರವನ್ನ ಮುಂದುವರಿಸುತ್ತೆ ಅಂತ ಇದೆಯಲ್ಲ, ಇದು ನಡೆಯೋದಿಲ್ಲ. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗ ಅಲ್ಲ ಅಂತ ಕೇಳಿದರೆ, ವೀರ್ಯನಾಳ ಇದೆಯಲ್ಲ, ಇದು ಅಲ್ಲ. ಓಕೆ. ಹೂವಿನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಜರುಗುವಾಗ ಕಂಡು ಬರುವಂತಹ ಸರಿಯಾದಂತಹ ಹಂತಗಳು ಯಾವುದು? ಫಸ್ಟ್ ಏನಾಗುತ್ತೆ? ಪರಾಗಸ್ಪರ್ಶ ಉಂಟಾಗುತ್ತೆ, ಹೌದಲ್ವಾ? ಪರಾಗಸ್ಪರ್ಶ ಉಂಟಾದ ನಂತರ ಏನಾಗುತ್ತೆ? ನಿಷೇಚನ, ಆಮೇಲೆ ಭ್ರೂಣ, ಆಮೇಲೆ ಬೀಜ. ಓಕೆ. 167ನೇ ಪ್ರಶ್ನೆ, ಬೀಜವು ಮೊಳಕೆಯೊಡೆಯುವಾಗ ಬೇರಾಗಿ ಬೆಳೆಯುವ ಸಸ್ಯ ಬೀಜದ ಭಾಗ ಯಾವುದು? ಈಗ ಬೀಜ ಏನಿರುತ್ತೆ ಅದು ಮೊಳಕೆ ಹೊಡಿಬೇಕಾದ್ರೆ ಬೇರಾಗಿ ಬೆಳೆಯುವ ಸಸ್ಯ ಬೀಜದ ಭಾಗ ಯಾವುದು? ಬೀಜದಳ, ಪ್ರಥಮ ಮೂಲ, ಪ್ರಥಮ ಕಾಂಡ, ಬೀಜ ಕವಚ ಅಂತ ಇದೆ. ಪ್ರಥಮ ಮೂಲ ಏನಿದೆ ಇದು ಸರಿಯಾದಂತ ಉತ್ತರ. ಇವುಗಳಲ್ಲಿ ಬ್ಯಾಕ್ಟೀರಿಯಾಗಳಿಂದ ಹರಡುವಂತಹ ಲೈಂಗಿಕ ರೋಗಗಳು ಯಾವುವು ಅಂತ ಕೇಳಿದರೆ, ಬ್ಯಾಕ್ಟೀರಿಯಾಗಳಿಂದ ಹರಡುವಂತಹ ಲೈಂಗಿಕ ರೋಗಗಳು ಒಂದು ಗೊನೋರಿಯಾ ಮತ್ತೆ ಸಿಫಿಲಿಸ್. ಓಕೆ. ಹೂವಿನ ಹೆಣ್ಣು ಭಾಗವು ಒಳಗೊಂಡಿರುವಂತಹ ರಚನೆಗಳು ಯಾವುವು? ಶಲಾಕಾಗ್ರ, ಪರಾಗರೇಣು, ಅಂಡಾಶಯ, ಶಲಾನಳಿಕೆ ಅಂತೆಲ್ಲ ಇದೆ. ಸೊ ಹೂವಿನ ಹೆಣ್ಣು ಭಾಗ. ಓಕೆ. ಒಂದು ಹೂವು ಅಂತ ಹೇಳಿದಾಗ ನಾವು ಅಲ್ಲಿ ಗಂಡು ಭಾಗವನ್ನು ನೋಡ್ತೀವಿ, ಹೆಣ್ಣು ಭಾಗವನ್ನು ನೋಡ್ತೀವಿ. ಸೊ ಆ ತರ ಹೇಳಿದಾಗ ಹೆಣ್ಣು ಭಾಗ ಒಳಗೊಂಡಿರುವಂತಹ ರಚನೆಗಳು ಯಾವ್ಯಾವು ಅಂತ ಕೇಳಿದರೆ, ಶಲಾಕಾಗ್ರವನ್ನ ಒಳಗೊಂಡಿರುತ್ತೆ, ಪರಾಗರೇಣುವನ್ನ ಒಳಗೊಂಡಿರಲ್ಲ, ಅಂಡಾಶಯವನ್ನ ಒಳಗೊಂಡಿರುತ್ತೆ, ಮತ್ತೆ
ಶಲ ನಳಿಕೆಯನ್ನು ಒಳಗೊಂಡಿರುತ್ತೆ. ಸೊ 1, 3, 4 ಇಸ್ ದ ರೈಟ್ ಆನ್ಸರ್. ಅಂಡಾಶಯದಿಂದ ಬಿಡುಗಡೆಗೊಂಡ ಅಂಡವು ಫಲಿತಗೊಳ್ಳದೆ ಇದ್ರೆ ಏನಾಗುತ್ತೆ? ಅದು ಫಲಿತಗೊಳ್ಳದೆ ಇದ್ರೆ ಋತುಚಕ್ರ ಏನಾಗುತ್ತೆ? ಮುಂದುವರಿಯುತ್ತೆ. ಲೈಂಗಿಕ ಸೋಂಕು ಹರಡುವಿಕೆಯನ್ನ ತಡೆಯೋದಕ್ಕೆ ಅನುಸರಿಸಬೇಕಾದಂತ ಒಂದು ಸೂಕ್ತ ಗರ್ಭ ನಿರೋಧಕ ವಿಧಾನ ಯಾವುದು? ಲೈಂಗಿಕ ಸೋಂಕು ಹರಡುವಿಕೆಯನ್ನ ತಡೆಯೋದಕ್ಕೆ ಅನುಸರಿಸಬಹುದಾದಂತ ಸೂಕ್ತ ಗರ್ಭ ನಿರೋಧಕ ವಿಧಾನ. ಇಲ್ಲಿ ಏನ್ ಹೇಳಿದರೆ ಸೋಂಕು ಹರಡುವಿಕೆ, ಹೌದಲ್ವಾ? ಸೊ ಇಲ್ಲಿ ಸರಿಯಾದಂತ ವಿಧಾನ ಯಾವುದು? ದಟ್ ಇಸ್ ಕಾಂಡೋಮ್ ಬಳಕೆ. ಈ ಕೆಳಗಿನವುಗಳಲ್ಲಿ ಯಾವ ಗರ್ಭ ನಿರೋಧಕ ವಿಧಾನವು ದೇಹದ ಹಾರ್ಮೋನ್ಗಳ ಸಮತೋಲನವನ್ನ ಬದಲಾಯಿಸುತ್ತೆ? ಹಾರ್ಮೋನ್ ಸಮತೋಲನವನ್ನ ಬದಲಾಯಿಸುತ್ತೆ, ಇಂಬ್ಯಾಲೆನ್ಸ್ ಮಾಡುತ್ತೆ. ಯಾವುದು ನೋಡಿ? ಗರ್ಭ ನಿರೋಧಕ ಮಾತ್ರೆಗಳ ಬಳಕೆ ಏನಿರುತ್ತಲ್ವಾ, ಇದು ಆ ಒಂದು ಹಾರ್ಮೋನ್ ಬ್ಯಾಲೆನ್ಸ್ ಏನಿರುತ್ತೆ ಅದನ್ನ ಬದಲಾಯಿಸುತ್ತೆ ಅದು. ಓಕೆ. ಈ ಕೆಳಗೆ ಕೆಳಗಡೆ ನೀಡಿರುವಂತವುಗಳಲ್ಲಿ ಅಂಡಾಶಯದ ಕಾರ್ಯ ಏನು ಅಂತ ಕೇಳಿದರೆ, ಅಂಡಾಣುಗಳನ್ನ ಉತ್ಪತ್ತಿ ಮಾಡೋದು, ಈಸ್ಟ್ರೋಜನ್ ಹಾರ್ಮೋನಿನ ಸ್ರವಿಕೆ, ಆಮೇಲೆ ಫಲಿತಗೊಂಡ ಅಂಡಾಣುಗಳನ್ನ ಗರ್ಭಕೋಶಕ್ಕೆ ಸಾಗಿಸೋದು, ಭ್ರೂಣದ ಬೆಳವಣಿಗೆಗೆ ಸಹಕರಿಸುವುದು ಅಂತ ಇದೆ. ಸರಿಯಾದಂತ ಆಪ್ಷನ್ ಏನು? ಅಂಡಾಣುಗಳನ್ನ ಉತ್ಪತ್ತಿ ಮಾಡುತ್ತೆ ಮತ್ತೆ ಈಸ್ಟ್ರೋಜನ್ ಹಾರ್ಮೋನಿನ ಸ್ರವಿಕೆಯನ್ನು ಕೂಡ ಇದು ಮಾಡುತ್ತೆ. ಇನ್ನು 174ನೇ ಪ್ರಶ್ನೆ. ಹೂವಿನಲ್ಲಿ ಗಂಡು ಲಿಂಗಾಣುಗಳನ್ನ ಹೊಂದಿರುವಂತಹ ಭಾಗ ಯಾವುದು? ಅವಾಗ್ಲೇ ನಾವು ನೋಡಿದ್ವಿ ಹೆಣ್ಣು ಲಿಂಗಾಣುಗಳನ್ನ, ಅಂದ್ರೆ ಅದ್ರ ರಚನೆಗಳನ್ನ ನೋಡಿದ್ವಿ. ಈಗ ಗಂಡು ಲಿಂಗಾಣುಗಳನ್ನ ಹೊಂದಿರುವಂತಹ ಭಾಗ ಯಾವುದು ಅಂತ ಕೇಳಿದರೆ ಯಾವುದು ನೋಡಿ? ಅಂಡಾಶಯ, ಪರಾಗಕೋಶಗಳು, ಶಲಾಕಾಗ್ರ, ಕೇಸರದಂಡ. ಪರಾಗಕೋಶಗಳು ಏನಿದಾವಲ್ಲ ಇವು ಗಂಡು ಲಿಂಗಾಣುಗಳನ್ನ ಹೊಂದಿರುವಂತಹ ಭಾಗ. ಇವುಗಳಲ್ಲಿ ಹದಿಹರೆಯದ ಹಂತದಲ್ಲಿ ಹುಡುಗರಲ್ಲಿ ಉಂಟಾಗುವಂತಹ ಬದಲಾವಣೆಗಳು ಅಲ್ಲ ಅಂತ ಇದೆ. ಇದು ಹೌದು. ಕಂಕುಳು ಮತ್ತು ಜನನಾಂಗಗಳಂತ ಭಾಗಗಳಲ್ಲಿ ಕೂದಲು ಬೆಳೆಯುತ್ತೆ, ಹೌದು. ಮುಖದ ಮೇಲೆ ಮೊಡವೆಗಳು ಕಾಣಿಸ್ಕೊಳ್ಳುತ್ತೆ. ಹಾಲು ಹಲ್ಲು ಉದ್ರಿ ಹೊಸ ಹಲ್ಲು ಅಂತ ಇದೆಯಲ್ಲ, ಇದು ಅಲ್ಲ. ಇನ್ನು ಬೆಳೆಯುತ್ತಿರುವ ಭ್ರೂಣವನ್ನ ಸ್ವೀಕರಿಸೋದಕ್ಕೆ ಮತ್ತೆ ಪೋಷಿಸೋದಕ್ಕೆ ಪ್ರತಿ ತಿಂಗಳು ತಯಾರಿ ಮಾಡಿಕೊಳ್ಳುವ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಬೆಳೆಯುತ್ತಿರುವಂತಹ ಭ್ರೂಣವನ್ನ ಸ್ವೀಕರಿಸೋದಕ್ಕೆ ಮತ್ತೆ ಪೋಷಿಸೋದಕ್ಕೆ ಪ್ರತಿ ತಿಂಗಳು ಕೂಡ ತಯಾರಿ ಮಾಡಿಕೊಳ್ಳುವಂತಹ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಗರ್ಭಕೋಶ. ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರುವ ಚೀಲಗಳಂತಹ ರಚನೆಯಲ್ಲಿ ಕಂಡುಬರುವುದಕ್ಕೆ ಕಾರಣ ಏನು ಅಂದ್ರೆ, ವೀರ್ಯಾಣುಗಳ ಉತ್ಪಾದನೆಗೆ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇರುತ್ತೆ, ಅದಕ್ಕೋಸ್ಕರ. ಓಕೆ. ಇವಾಗ ವೀರ್ಯಾಣುಗಳು ಉತ್ಪತ್ತಿ ಆಗ್ಬೇಕು ಅಂತ ಅಂದ್ರೆ ಲೋ ಟೆಂಪರೇಚರ್ ನ ಅವಶ್ಯಕತೆ ಇರುತ್ತೆ. ಸೊ ದಟ್ ಅದಕ್ಕೆ ಕಿಬ್ಬೊಟ್ಟೆಯ ಹೊರಗೆ ಇರುವ ಚೀಲದಂತಹ ರಚನೆಯಲ್ಲಿ ಅವು ಕಂಡು ಬರ್ತವೆ. ಕೆಳಗಿನವುಗಳಲ್ಲಿ ಕೇಸರ ಮತ್ತು ಶಲಾಕಗಳೆರಡೂ ಹೊಂದಿರುವಂತಹ ಹೂವನ್ನ ಬಿಡುವ ಸಸ್ಯ ಯಾವುದು ಅಂತ ಕೇಳಿದರೆ ಕಲ್ಲಂಗಡಿ, ಸಾಸಿವೆ, ಬೂದುಗುಂಬಳ ಮತ್ತೆ ಪಪ್ಪಾಯ ಅಂತ ಹೇಳಿದರೆ ನೋಡಿ ಸಾಸಿವೆ. ಓಕೆ. ಕೇಸರ ಮತ್ತು ಶಲಾಕ ಎರಡನ್ನೂ ಕೂಡ ಹೊಂದಿರುವಂತದ್ದು. ಒಂದು ಹೂವಿನ ಕೇಸರವು ಅದೇ ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದರೆ ಆ ಕ್ರಿಯೆಯನ್ನ ನಾವೇನಂತ ಹೇಳ್ತೀವಿ? ಒಂದು ಹೂವಿನ ಕೇಸರವು ಅದೇ ಹೂವಿನ ಶಲಾಕಾಗ್ರದ ಮೇಲೆ ಬಿದ್ರೆ ಅದನ್ನೇನಂತ ಹೇಳ್ತೀವಿ? ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳ್ತೀವಿ. ಪರಾಗಕೋಶವು ಈ ಕೆಳಗಿನವುಗಳನ್ನ ಒಳಗೊಂಡಿದೆ. ಯಾವ್ದನ್ನ? ಪರಾಗರೇಣುಗಳನ್ನ. ಪರಾಗಕೋಶ ಪರಾಗರೇಣುಗಳನ್ನ ಒಳಗೊಂಡಿರುತ್ತೆ. ಪರಾಗಸ್ಪರ್ಶ ಪರಾಗರೇಣುಗಳನ್ನ ಒಳಗೊಂಡಿರುತ್ತೆ. ಓಕೆ. ಈ ಕೆಳಗಿನವುಗಳಲ್ಲಿ ಲೈಂಗಿಕ ಕ್ರಿಯೆಯಿಂದ ಹರಡುವಂತಹ ಸೋಂಕು ಯಾವುದು? ಅವಾಗಲೇ ನೋಡಿದ್ವಿ, ಗೊನೋರಿಯಾ ಮತ್ತೆ ಸಿಫಿಲಿಸ್ ಅಂತ ಹೇಳಿ. ಸೊ ಲೈಂಗಿಕ ಕ್ರಿಯೆಯಿಂದ ಹರಡುವಂತಹ ರೋಗ ಸಿಫಿಲಿಸ್. ಇವುಗಳಲ್ಲಿ ಯಾವುದು ಹೂವಿನ ನಿಷೇಚನದ ನಂತರ ಆಗುವ ಬದಲಾವಣೆ ಅಲ್ಲ ಅಂತ ಕೇಳಿದರೆ, ಇದು ನೋಡಿ ಪರಾಗನಳಿಕೆ ರಚನೆಗೊಳ್ಳುತ್ತೆ ಅಂತ ಇದೆಯಲ್ಲ, ಇದು ಅಲ್ಲ. ಓಕೆ. ಇನ್ನು ಮುಂದುವರೆದು ನೋಡೋಣ. ಈಗ ಅನುವಂಶೀಯತೆ ಮತ್ತು ಜೀವ ವಿಕಾಸ. ಪ್ರಜನನ ಕೋಶಗಳು ವಂಶವಾಹಿಗಳ 2 ಪ್ರತಿಗಳನ್ನ ಹೊಂದೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಕೇಳಿದ್ರೆ, ಪ್ರಜನನ ಕೋಶಗಳು ಏನಿದಾವೆ ಇವು ವಂಶವಾಹಿಗಳ 2 ಪ್ರತಿಗಳನ್ನ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಭೇದದ DNA ಸ್ಥಿರತೆಯನ್ನ ಕಾಪಾಡಬೇಕಲ್ವಾ? ದಟ್ ಈಸ್ ದ ಮೇನ್ ರೀಸನ್. ಅನುವಂಶೀಯ ದಿಕ್ಚ್ಯುತಿ
ಹಾಗೂ ನಿಸರ್ಗದ ಆಯ್ಕೆಗಳು ಹೊಸ ಪ್ರಭೇದಗಳನ್ನ ರೂಪಿಸೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಭಿನ್ನತೆಗಳು, ಬದುಕುಳಿಯುವಿಕೆ, ಸಾಮ್ಯತೆ, ವಂಶವಾಹಿಗಳು ಅಂತ ಇದೆ. ಸೊ ಸರಿಯಾದಂತ ಆಪ್ಷನ್ ಭಿನ್ನತೆಗಳು. ಅಂಗರಚನಾ ಅಧ್ಯಯನಗಳು ಜೀವ ವಿಕಾಸೀಯ ಸಂಬಂಧಗಳನ್ನ ಪತ್ತೆ ಹಚ್ಚೋದಕ್ಕೆ ಸಹಕಾರಿಯಾಗಿರುವುದು ಏನಕ್ಕೆ? ಸಹಕಾರಿಯಾಗಿರೋದು ಸಾಮ್ಯತೆ ಮತ್ತು ಭಿನ್ನತೆಗಳಿಂದ. ಸರೀಸೃಪಗಳು ಮತ್ತು ಪಕ್ಷಿಗಳು ಅತಿ ಹತ್ತಿರದ ಸಂಬಂಧಿಗಳಾಗಿದ್ದಾವೆ. ಓಕೆ, ಇದನ್ನ ನಿರ್ಣಯಿಸಬಹುದಾದಂತ ಅಂಗಗಳು ಯಾವುದು? ಸರೀಸೃಪಗಳು ಮತ್ತು ಪಕ್ಷಿಗಳು. ಓಕೆ, ಸೊ ಯಾವ್ದ್ರ ಆಧಾರದ ಮೇಲೆ ಹೇಳ್ಬೋದು? ಅವುಗಳು ಬಡಿಯುವಂತ ಗರಿಗಳ ಮೇಲೆ ಹೇಳ್ಬೋದು. ಓಕೆ, ಇನ್ನು ಸಸ್ಯಗಳಲ್ಲಿ ಎತ್ತರ ಅಥವಾ ಕುಬ್ಜ ಗುಣಗಳ ವ್ಯಕ್ತವಾಗುವಿಕೆ ವಂಶವಾಹಿಗಳಿಂದ ನಿಯಂತ್ರಿಸಲ್ಪಡುವುದು ಯಾವುದರಿಂದ? ದಟ್ ಇಸ್ ಹಾರ್ಮೋನುಗಳ ಸ್ರವಿಕೆಯಿಂದ. ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿದ ಲಕ್ಷಣಗಳು ಜೀವ ವಿಕಾಸವನ್ನ ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಗಳಿಸಿದ ಲಕ್ಷಣಗಳು ಏನಿರ್ತವೆ ಅವೆಲ್ಲವೂ ಕೂಡ ಅನುವಂಶೀಯವಾಗಿ ಇರೋದಿಲ್ಲ. ಅದಕ್ಕೋಸ್ಕರ ಜೀವಿಯೊಂದರ ಗುಣಗಳು ಸ್ವತಂತ್ರವಾಗಿ ಮುಂದಿನ ಪೀಳಿಗೆಗೆ ಅನುವಂಶೀಯವಾಗಿ ಹೋಗ್ತವೆ ಎಂಬುದನ್ನ ಮೆಂಡಲರ ಏಕತಳೀಕರಣ ಪ್ರಯೋಗವು ಹೇಗೆ ಸ್ಪಷ್ಟಪಡಿಸುತ್ತೆ ಅಂತ ಹೇಳಿದ್ರೆ, ಸ್ವತಂತ್ರವಾಗಿ ವಿಂಗಡಣೆಗೊಂಡಂತಹ ಹೊಸ ಸಂಯೋಜನೆಯ ಸಸ್ಯಗಳು ದೊರಕೋದ್ರಿಂದ ಸ್ಪಷ್ಟಪಡಿಸುತ್ತೆ. ಇನ್ನು ಕಾರ್ಯಾನುರೂಪಿ ಅಂಗಗಳು, ಓಕೆ, ಒಂದೇ ರೀತಿಯ ರಚನೆ ಮತ್ತು ಒಂದೇ ರೀತಿಯ ಕಾರ್ಯವನ್ನ ಹೊಂದಿದೆ. ಒಂದೇ ರೀತಿಯ ರಚನೆ ಮತ್ತು ವಿಭಿನ್ನ ರೀತಿಯ ಕಾರ್ಯ. ಒಂದೇ ರೀತಿಯ ರಚನೆಗಳು, ಒಂದೇ ರೀತಿಯ ಕಾರ್ಯಗಳು, ವಿಭಿನ್ನ ರೀತಿ ರಚನೆ ಮತ್ತು ವಿಭಿನ್ನ ರೀತಿಯ ಕಾರ್ಯಗಳು ಅಂತ ಇದೆ. ಸೊ ಸರಿಯಾದಂತ ಆಪ್ಷನ್ ಏನು? ವಿಭಿನ್ನ ರೀತಿಯ ರಚನೆಗಳನ್ನ ಒಳಗೊಂಡಿದ್ರು ಕೂಡ ಒಂದೇ ರೀತಿಯ ಕಾರ್ಯಗಳು, ಅಂದ್ರೆ ಅವುಗಳ ಕಾರ್ಯ ಮಾತ್ರ ಒಂದೇ ಆಗಿರುತ್ತೆ, ರೂಪ ಬೇರೆ, ರಚನೆಗಳು ಬೇರೆ ಇದ್ರು. ಇನ್ನು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳನ್ನ ಅದರ ಸಂತತಿಗೆ ವರ್ಗಾಯಿಸುವುದಿಲ್ಲ. ಯಾಕೆ ಅನುಭವಗಳನ್ನ ಇನ್ನೊಂದು ಪೀಳಿಗೆಗೆ ವರ್ಗಾಯಿಸುವುದಿಲ್ಲ ಅಂತ ಹೇಳಿದ್ರೆ ಗಳಿಸಿದ ಗುಣಗಳು, ಅದಕ್ಕೋಸ್ಕರ. ದುಂಡಾದ ಹಸಿರು ಬೀಜವನ್ನ ಹೊಂದಿದಂತಹ ಬಟಾಣಿ ಸಸ್ಯವನ್ನ ಸುಕ್ಕಾದ ಹಳದಿ ಬೀಜವನ್ನ ಹೊಂದಿರುವಂತಹ ಬಟಾಣಿ ಸಸ್ಯದ ಜೊತೆಗೆ ಸಂಕರಿಸಿದಾಗ F1 ಪೀಳಿಗೆಯಲ್ಲಿ ಉಂಟಾಗುವಂತಹ ಬೀಜಗಳು ಅಂತ ಕೇಳಿದರೆ ದಟ್ ಇಸ್ ದುಂಡನೆಯ ಹಳದಿನೇ ಬರುತ್ತೆ ಅವಾಗ. ಓಕೆ, ರಚನಾನುರೂಪಿ ಅಂಗಗಳು ಅಂತ ಹೇಳಿದ್ರೆ ರಚನೆ ಒಂದೇ ಇರುತ್ತೆ. ಓಕೆ, ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಓಕೆ, ಒಂದೇ ರೀತಿಯ ರಚನೆ ಮತ್ತು ವಿಭಿನ್ನ ರೀತಿಯ ಕಾರ್ಯಗಳನ್ನ ಒಳಗೊಂಡಿರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಂದು ಗುಣಕ್ಕೆ ಸಂಬಂಧಿಸಿದಂತೆ ವಂಶವಾಹಿಗಳ 2 ಪ್ರತಿಗಳಿದ್ದು ಅವು ಒಂದೇ ರೀತಿ ಇರದೇ ಇದ್ದಾಗ ವ್ಯಕ್ತವಾಗುವಂತ ಹಾಗೂ ವ್ಯಕ್ತವಾಗದ ಗುಣಗಳನ್ನ ಕ್ರಮವಾಗಿ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ಪ್ರಬಲ ಗುಣ ಮತ್ತು ದುರ್ಬಲ ಗುಣ. ತಂದೆಯಿಂದ ಪಡೆದ ವರ್ಣತಂತು ಮನುಷ್ಯರಲ್ಲಿ ಮಗುವಿನ ಲಿಂಗವನ್ನ ಹೇಗೆ ನಿರ್ಧರಿಸುತ್ತೆ? XX ಇದ್ರೆ ದಟ್ ಇಸ್ ಫಿಮೇಲ್, XY ಇದ್ರೆ ಅದು ಹುಡುಗ. ಸೊ ದಟ್ ಏನು ಸರಿಯಾದಂತ ಆಪ್ಷನ್? ತಂದೆಯಿಂದ ಪಡೆದ ವರ್ಣತಂತು ಮನುಷ್ಯರಲ್ಲಿ ಮಗುವಿನ ಲಿಂಗವನ್ನ ಹೇಗೆ ನಿರ್ಧರಿಸುತ್ತೆ. ಇಲ್ಲಿ ಸರಿಯಾದಂತ ಆಪ್ಷನ್ ಬಂದ್ಬಿಟ್ಟು X ಹೋದ್ರೆ ಹುಡುಗಿ. ದಿಸ್ ಇಸ್ ದ ರೈಟ್ ಆನ್ಸರ್. ಭಿನ್ನತೆಗಳೊಂದಿಗೆ ಈ ಕೆಳಗಿನ ಅಂಶಗಳು ಜೊತೆಗೂಡಿದಾಗ ಪ್ರಭೇದೀಕರಣ ಉಂಟಾಗುತ್ತೆ. ಭಿನ್ನತೆಗಳೊಂದಿಗೆ ನೋಡಿ ಯಾವುದು? ದಟ್ ಇಸ್ ಭೌಗೋಳಿಕ ಬೇರ್ಪಡುವಿಕೆ. ಮೆಂಡಲರ ಪ್ರಯೋಗವೊಂದರಲ್ಲಿ ನೇರಳೆ ಹೂ ಬಿಡುವ ಎತ್ತರದ ಸಸ್ಯಗಳೊಂದಿಗೆ ಬಿಳಿ ಹೂ ಬಿಡುವ ಕುಬ್ಜ ಸಸ್ಯಗಳನ್ನ ತೆಗೆದುಕೊಳ್ಳಲಾಗಿದೆ. ಇವುಗಳಿಂದ ಪಡೆದ ಸಂತತಿಗಳೆಲ್ಲವೂ ನೇರಳೆ ಹೂಗಳನ್ನ ಹೊಂದಿವೆ, ಆದ್ರೆ ಅರ್ಧದಷ್ಟು ಕುಬ್ಜವಾಗಿದ್ದಾವೆ. ಸೊ ಇದರಿಂದ ನಾವು ಎತ್ತರದ ಸಸ್ಯದ ತಳಿಗುಣವನ್ನ ಯಾವ ರೀತಿ ನಾವು ಸೂಚಿಸಬಹುದು ಅಂತ ಹೇಳಿದ್ರೆ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 198ನೇ ಪ್ರಶ್ನೆ, ಸಮರೂಪಿ ಅಂಗಗಳ ಉದಾಹರಣೆ ಅಂತ ಹೇಳಿದ್ರೆ ಸಮರೂಪಿ ರೂಪದಲ್ಲಿ. ಸೊ ಸಮರೂಪಿ ಹೌದಲ್ವಾ? ನಮ್ಮ ತೋಳು ಮತ್ತು ನಾಯಿಯ ಮುಂಗಾಲು ಹೌದು. ಆಮೇಲೆ ನಮ್ಮ ಹಲ್ಲು ಮತ್ತು ಆನೆಯ ದಂತಗಳು ಇದು ಅಲ್ಲ. ಚಿಟ್ಟೆಯ ರೆಕ್ಕೆ ಮತ್ತು ಬಾವಲಿಯ ರೆಕ್ಕೆ ಹೌದು. ಸೊ ಅಂಡ್
ಸಮರೂಪಿ ಅಂಗಗಳಿಗೆ ಉದಾಹರಣೆ ಅಂತ ಹೇಳಿದರೆ ನೋಡಿ, ನಮ್ಮ ತೋಳು ಮತ್ತು ನಾಯಿಯ ಮುಂಗಾಲು ಹೌದು, ನಮ್ಮ ಹಲ್ಲು ಮತ್ತೆ ಆನೆಯ ದಂತಗಳು. ಅಂದ್ರೆ ನಾವು ಕೂಡ ಹಲ್ಲನ್ನ ಹೊಂದಿದೀವಿ, ಆನೆಗಳು ಕೂಡ ಹಲ್ಲನ್ನ ಹೊಂದಿದಾವೆ ಅಂತ, ಅವಕ್ಕೂ ದಂತಗಳಿದಾವೆ. ಸೊ ಆತರ. ಓಕೆ, ನಮ್ಮ ಈ ಕೆಳಗಿನವುಗಳಲ್ಲಿ ಜೀವ ವಿಕಾಸದ ದೃಷ್ಟಿಕೋನದೊಂದಿಗೆ ನಾವು ಹೆಚ್ಚು ಸಂಬಂಧಿಸಿರುವುದು ಏನು? ಒಬ್ಬ ಚೀನಿ ಶಾಲಾ ಬಾಲಕ. ಓಕೆ, ಈ ಕೆಳಗಿನಲ್ಲಿ ಜೀವ ವಿಕಾಸದ ದೃಷ್ಟಿಕೋನದಿಂದ ನಾವು ಹೆಚ್ಚು ಸಂಬಂಧಿಸಿರುವುದು ಒಬ್ಬ ಚೀನಿ ಶಾಲಾ ಬಾಲಕ, ಒಂದು ಚಿಂಪಾಂಜಿ, ಒಂದು ಜೇಡ, ಒಂದು ಬ್ಯಾಕ್ಟೀರಿಯಾ ಅಂತ ಇದೆ. ಸರಿಯಾದಂತ ಉತ್ತರ ಬಂದು ಒಬ್ಬ ಚೀನಿ ಶಾಲಾ ಬಾಲಕ. ಸಣ್ಣ ಸಮೂಹದಲ್ಲಿನ ನೈಸರ್ಗಿಕ ಅವಘಡಗಳು ಕೆಲವು ವಂಶವಾಹಿಗಳ ಪುನರಾವರ್ತನೆಯನ್ನ ಬದಲಾಯಿಸಿ ಹೊಂದಾಣಿಕೆಗಳಿಲ್ಲದ ವೈವಿಧ್ಯತೆಗಳನ್ನ ಒದಗಿಸೋದನ್ನ ಏನಂತ ಕರೀತಾರೆ? ನೋಡಿ, ಸಣ್ಣ ಸಮೂಹದಲ್ಲಿನ ನೈಸರ್ಗಿಕ ಅವಘಡಗಳು ಅಂದ್ರೆ ಏನಾದ್ರೂ ಅವಘಡಗಳು ಅಂತ ಹೇಳ್ತೀವಿ. ಮೀನ್ಸ್ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಅಂತ ಹೇಳ್ಬೋದು, ಅಂದ್ರೆ ನ್ಯಾಚುರಲ್ ಆಕ್ಸಿಡೆಂಟ್ಸ್. ಅವುಗಳನ್ನ ಕೆಲವು ವಂಶವಾಹಿಗಳ ಪುನರಾವರ್ತನೆಯನ್ನ ಬದಲಾಯಿಸಿ ಹೊಂದಾಣಿಕೆಗಳಿಲ್ಲದೆ ವೈವಿಧ್ಯತೆಗಳನ್ನ ಒದಗಿಸುವುದನ್ನ ಏನಂತ ಕರೀತಾರೆ? ಅನುವಂಶೀಯ ದಿಕ್ಚ್ಯುತಿ ಅಂತ ಕರೀತಾರೆ. ಓಕೆ, ಮೆಂಡಲರ ಪ್ರಯೋಗದ F2 ಪೀಳಿಗೆಯಲ್ಲಿ ಏಕತಳೀಕರಣದ ಅನುಪಾತ. ಓಕೆ, ಏಕತಳೀಕರಣದ ಅನುಪಾತ ಏನು ಅಂತ ಕೇಳಿದ್ದಾರೆ. ಅದು ಬಂದ್ಬಿಟ್ಟು 3:1 ಆಗಿರುತ್ತೆ. ಮೆಂಡಲರ ಪ್ರಯೋಗದ F2 ಪೀಳಿಗೆಯಲ್ಲಿ ದ್ವಿತಳೀಕರಣದ ಅನುಪಾತ. ಇದು ಏಕತಳೀಕರಣದ ಅನುಪಾತ ಆದ್ರೆ ದ್ವಿತಳೀಕರಣದ ಅನುಪಾತ ಏನಾಗಿರುತ್ತೆ? ದಟ್ ಈಸ್ 9:3:3:1 ಆಗಿರುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಇನ್ನೊಂದಷ್ಟು ಮುಂದುವರೆದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ.